ಅವರು 2-3 ಸತಿ ಒಂದ್ಸತಿ ವಿಧಾನಸೌಧಕ್ಕೆ ಬಂದಿದ್ರು. ಇದೇ ಕೆಲಸಕ್ಕೆ ವಿಧಾನಸೌಧಕ್ಕೆ ಬಂದ್ರು. ಅವರು ಕೇಳ್ಕೊಂಡಿದ್ರು ಇದು ತಡ ಆಗಕ್ ನಡೀರಾಚೆ ಏನ್ ಈ ತರ ಮಾತಾಡ್ತಿದ್ರೆ ಅಡ್ಡ ಬಂದು ಇದು ತಡ ಆಗಕ್ ನಡೀರಾಚೆ ಏನ್ ಈ ತರ ಮಾತಾಡ್ತಿದ್ರೆ ಅಡ್ಡ ಬಂದು ಇದು ತಡ ಆಗಕ್ ನಡೀರಾಚೆ ಏನ್ ಈ ತರ ಮಾತಾಡ್ತಿದ್ರೆ ಅಡ್ಡ ಬಂದು ಇದು ತಡ ಆಗಕ್ ನಡೀರಾಚೆ ಏನ್ ಈ ತರ ಮಾತಾಡ್ತಿದ್ರೆ ಅಡ್ಡ ಬಂದು ಇದು ತಡ ಆಗಕ್ಕೆ ಕಾರಣ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ಶಿವಮೊಗ್ಗದಲ್ಲಿ ಈ ಗೋವಿಂದಪುರ ಅಂತ ಈ ಗುದ್ಲಿ ಪೂಜೆನ 2016ರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಇರುವಾಗ ಈ ಗುದ್ಲಿ ಪೂಜೆನ ಮಾಡಿರೋದು ತಮ್ಗೆ ಗೊತ್ತಿರೋದೇ ವಿಚಾರ. ಟೋಟಲ್ ಇಲ್ಲಿ 3000 ಆಶ್ರಯ ಮನೆಗಳು, 3000 ಮನೆಗಳಲ್ಲಿ 624 ಮನೆಗಳು 2023ರಲ್ಲಿ ಮನೆ ಈಶ್ವರಪ್ಪ ಬಿಜೆಪಿ ಸರ್ಕಾರ ಇರುವಾಗ ಮನೆ ಈಶ್ವರಪ್ಪ ಅವರು 624 ಮನೆಗಳು ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದ್ರ ಜೊತೆಲಿ ಇವತ್ತು ಅಲಾಟ್ಮೆಂಟ್ ಲ್ಯಾಟ್ರಿ ಮುಖಾಂತರ ಇವತ್ತು 653 ಮನೆ ಲ್ಯಾಟ್ರಿ ಮುಖಾಂತರ ನಾವು ಇವತ್ತು ಎತ್ತಾ ಇದ್ವಿ. 652 ಮನೆ, ಒಟ್ಟಾಗಿ 3000 ಮನೆಗಳು. ಈ ಮನೆಗಳು ತಡ ಆಗಕ್ಕೆ ಕಾರಣ ಏನಂದ್ರೆ, ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಆವರೇಜ್ ನೋಡ್ಕೊಂಡ್ರೆ 3 ಲಕ್ಷ ಆಯ್ತು. ಬೆನಿಫಿಷರಿ 4.5 ಲಕ್ಷ ಕಟ್ಟಬೇಕಾಗ್ತದೆ. ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7,80,000 ರೂಪಾಯಿ ಆಗ್ತದೆ. ಎಷ್ಟಾಗ್ತದೆ? 7,80,000. ಅವಾಗ ಯಾವಾಗ ಟೆಂಡರ್ ಕರೆದಿ ಗುದ್ಲಿ ಪೂಜೆ ಆಗಿದ್ದು ಆ ಅವಧಿದಲ್ಲೇನೆ 1.5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮನೆಗಳು 5 ಲಕ್ಷದಲ್ಲಿ ಕಂಪ್ಲೀಟ್ ಆಗೋದು. ಈ ತಡ ಆಗಕ್ಕೆ ಕಾರಣಕ್ಕೆ 2 ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7,80,000 ರೂಪಾಯಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ಟೋಟಲ್ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ, ನಾನು ಏನ್ ಆಶ್ರಯ ಮನೆ ಇದೆ ಅದು AHP ಸ್ಕೀಮ್ ಅಂತೀವಿ. 47,860 ಮನೆಗಳು ಒಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ, ಈ ಶಿವಮೊಗ್ಗ ಅದು ನಿಮ್ದು ಒಂದಿರ್ಬೋದು 3,000 ಮನೆಗಳು. ಬೇರೆ ಬೇರೆ ಕಡೆ ಎಲ್ಲ ರಾಜ್ಯದಲ್ಲಿ 47,863 ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಅದ 2000 ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗನೇ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಅವ್ರ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಬೆನಿಫಿಷರಿ 4.5 ಲಕ್ಷ ಕಟ್ಟಬೇಕಾಗ್ತದೆ. 4.5 ಲಕ್ಷ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಪೇಮೆಂಟ್ ಒಟ್ಟಾಗಿ 47,860 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು 2,700 ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. ನಮಗೆ ಬರೇ 135 ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತನ.